ನಮಸ್ತೆ, ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ನಡೆದ ಬ್ಯಾಂಕ್ ದರೋಡೆ ಪ್ರಕರಣಗಳ ಹಿನ್ನೆಲೆ ರಾಯಚೂರು ಜಿಲ್ಲಾ ಪೊಲೀಸ್ ಅಲರ್ಟ್ ಆಗಿದ್ದಾರೆ. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಿಂದ ಬ್ಯಾಂಕ್ ಮ್ಯಾನೇಜರ್ಗಳ ಸಭೆ ನಡೆದಿದ್ದು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಭೆಯಲ್ಲಿ ಸೂಚನೆ ಕೊಡಲಾಗಿದೆ. ಕೆಲ ಬ್ಯಾಂಕ್ಗಳು ಸೂಕ್ತ ಭದ್ರತೆ ವ್ಯವಸ್ಥೆ ಹೊಂದಿರದ ಹಿನ್ನೆಲೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದು, ಹಗಲು ದರೋಡೆಗಳು ನಡೀತಾ ಇರೋದ್ರಿಂದ ಸೂಕ್ತ ಭದ್ರತೆ ಒದಗಿಸಲು ಸೂಚನೆ ಕೊಡಲಾಗಿದೆ. ಬ್ಯಾಂಕ್ ಹಾಗೂ ಎಟಿಎಂಗಳಲ್ಲಿ ಸಿಸಿ ಕ್ಯಾಮೆರಾ ಸುವ್ಯವಸ್ಥೆ ಕಾಪಾಡಿಕೊಳ್ಳಬೇಕು. ಹಣ ಚಿನ್ನ ಡ್ರಾ ಮಾಡಿಕೊಂಡು ಹೋಗುವ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸಬೇಕು. ಕೆಲ ರೈತರು ಬೆಳೆಯ ಹಣವನ್ನ ನಗದು ರೂಪದಲ್ಲಿ ಪಡೆಯೋದ್ರಿಂದ ಭದ್ರತೆಯ ಸೂಚನೆ ಕೊಡಬೇಕು. ಎಟಿಎಂಗಳಲ್ಲಿ ಸಿಸಿಟಿವಿ ಅಲಾರಾಂ, 24 ಗಂಟೆ ಸೆಕ್ಯೂರಿಟಿ ಗಾರ್ಡ್ ನಿಯೋಜನೆ ಬಗ್ಗೆ ಸಭೆಯಲ್ಲಿ ಸೂಚನೆ ಕೊಡಲಾಗಿದೆ. ಅಥವಾ MDCC ಅವರಿದ್ದಾರಾ? ಇದ್ದೀರಾ? ಹೇಗಿದೆ ನಿಮ್ಮ ಸೆಕ್ಯೂರಿಟಿ? ನಾವು ಸಿಸಿ ಕ್ಯಾಮ್ರಾ ಎಲ್ಲ ಅಳವಡಿಸ್ಬಿಟ್ಟಿವಿ ಸರ್. ಅದು ಈಗ ಗಾರ್ಡು ಇತ್ತು, ಸೆಕ್ಯೂರಿಟಿ ತುಂಬಾ ಸರ್. ನಮ್ಮ ಶ್ರೀ ವಿಜಯ ವಿಕಾಸ ಪಂಚಾಯತ್ ಸಭಾದ ಸರ್. ಬೇರೆ ಬೇರೆ RDCC ಯಾರಿದ್ದಾರೆ? ಅಂದ್ರೆ ಈಗ ಬ್ಯಾಂಕ್ ಕಲ್ಲದ ATM ಇರಬಹುದಾ? 3-4 ಡೇಸ್ ಕಂಟಿನ್ಯೂಸ್ ರಜೆ ಬರ್ತದೆ, ಆಯ್ತಾ? ಅಂತ ಟೈಮಲ್ಲಿ ಕೆಲವು ಸರಿ ಸೆಕ್ಯೂರಿಟಿ ಇರಲ್ಲ, ಮತ್ತೆ CC ಕ್ಯಾಮೆರಾ ವರ್ಕ್ ಆಗುತ್ತೋ ರಜೆ ಮೇಲೆ ಇರ್ತೀರಿ, ಆಯ್ತಾ? ಯಾರು ಅದನ್ನ